ಹಂತದಲ್ಲಿ ಸಿಗಿಸುವಂಥ ಪ್ರಯತ್ನ ನಡೆದಿದ್ದು ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದಿಷ್ಟಕ್ಕೆಲ್ಲ ಸೀಮಿತ ಆಗಿ SIT ಮೋಸ್ಟ್ಲಿ ಏನಾದರೂ ರಿಪೋರ್ಟ್ ಕೊಡ್ಬೋದೇನೋ. ಯಾಕಂತಂದ್ರೆ ಅದನ್ನು ಸಾಧ್ಯಷ್ಟು ಮಟ್ಟಿಗೆ ಈ ಕೇಸನ್ನು ಬಂದ್ ಮಾಡೋ ದೃಷ್ಟಿಕೋನ ಇರ್ಬೋದೇನೋ ಈ ಒಂದು ಟ್ರಾನ್ಸ್ಫರ್ದಲ್ಲ. ಅದಕ್ಕೆ ಪ್ರಣಬ್ ಮೊಹಂತಿ ಅವರು ಈಗಂತೂ CID DGP ಹೊರಗೆ ಬಂದಿದ್ದಾರೆ, ಅಲ್ಲಿ ಕಳಿಸಿದಾರು ವರ್ಗ ಮಾಡಿ. ಇನ್ನು ಇಲ್ಲಿ ಯಾರು ಬರ್ಬೋದು ಮತ್ತು ಯಾವ ರೂಪ ಪಡಿಬೋದು ಅನ್ನೋದು ಇನ್ನೂ ಕುತೂಹಲ ಮೂಡ್ತಾ ಇದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಹೋರಾಟಗಾರರು ಕೇಳುವಂಥದ್ದು. ಮತ್ತು ಎಲ್ಲ ನಡೆದಂಥ ಸಾವು, ನೋವು, ಹತ್ಯೆ, ಅತ್ಯಾಚಾರಗಳು ಸುಳ್ಳ ನಡೆದೇ ಇಲ್ವಾ, ಮತ್ತು ಅನೇಕರ ಭೂಮಿಗಳು ಹೋಗಿದ್ದಾವ, ಅನೇಕ ದಲಿತರ ಮನೆಗಳು ಭೂಮಿಗಳು ಹೋಗಿದ್ದಾವ, ಅದು ಎಲ್ಲ ಸುಳ್ಳ ಅನ್ನೋ ಹಂಗೆ ವಾತಾವರಣ ನಿರ್ಮಾಣ ಹಾಗೂ ಎಲ್ಲ ಸಾಧ್ಯಗಳು ಈ ಆಗಿದ್ದರಿಂದಾಗೆ ಇನ್ನು ಮುಂದಿನ ದಿನದಲ್ಲಿ ಈ ಹೋರಾಟಗಾರರನ್ರಿ ಅಥವಾ ಕೊಂದವರು ಯಾರು ಅಂತ ಪ್ರಶ್ನೆ ಮಾಡೋರಾಗಲಿ ಇವರ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತಾ ಅನ್ನೋದು ಏನು ಭರವಸೆ ಮೂಡ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಏನೇ ಇರಲಿ DK ಶಿವಕುಮಾರ್ ಅವರು ಆದಷ್ಟು ಸತ್ಯವನ್ನು ಹೊರಗೆ ಹಾಕಿಸುವಂಥ ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಒದಗಿಸಂಗೆ ಆಗ್ತದೆ. ಆದರೆ ಏನು ಮಾಡ್ತಾರೋ ನೋಡೋಣ ಆ ದೈವಿ ಭಕ್ತ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸೋದು H16 ನ್ಯೂಸ್ ಅರ್ಥ ತಿಳಿಸಿದ್ದಾರಾಗೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.